ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭೂಮಿ ತನ್ನ ಮನಸ್ಸಿನ ಆಳದ ಪ್ರೀತಿಯನ್ನು ಅಜಿತ್ ಬಳಿ ಫೋನ್ ಮೂಲಕ ಹಂಚಿಕೊಳ್ತಾಳೆ. ನಿಂಗವ್ವ ಅಜ್ಜಿ ಆಡಿದ ಮಾತುಗಳಿಂದ ನೊಂದ ಭೂಮಿ, ಸಾಹೇಬ್ರೆ, ನೀವು ಒಂದು ನಿಮಿಷ ನನ್ನ ಜೊತೆ ಇಲ್ಲದಿದ್ದರೂ ನನಗೆ ಕೋಟಿ ದಿನಗಳ ಕಾಲ ನಿಮ್ಮನ್ನು ಬಿಟ್ಟಿದ್ದೀನಿ ಅನ್ನೋ ಆತಂಕವಾಗುತ್ತದೆ. ನಿಮ್ಮನ್ನು ಬಿಟ್ಟು ಇರುವ ಶಕ್ತಿ ನನಗಿಲ್ಲ. ಒಮ್ಮೆ ಮಾತ್ರ ನನ್ನನ್ನು ನಿನ್ನ ಹೆಂಡತಿ ಎಂದು ಒಪ್ಪಿಕೊಳ್ಳಿ. ಈ ನಿಂಗವ್ವ ಅಜ್ಜಿಯ ಮಾತನ್ನು ಸುಳ್ಳು ಮಾಡಿ ತೋರಿಸುತ್ತೇನೆ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಅಜಿತ್ ಬಳಿ ಅಳ್ತಾಳೆ. ಅಜಿತ್ ಕೂಡ ಭೂಮಿಯ ಮೇಲಿರುವ ತನ್ನ ಕಾಳಜಿಯನ್ನು ವ್ಯಕ್ತಪಡಿಸ್ತಾನೆ. ಇತ್ತ ಮನೆಯಲ್ಲಿ ಮತ್ತೊಂದು ನಾಟಕ ಶುರುವಾಗುತ್ತದೆ. ರಾಮಣ್ಣನ ತಂಗಿ ಸವಿತಾ ಮತ್ತು ರಾಮಣ್ಣನಿಗೆ ಬಾಯಿಗೆ ಬಂದಂತೆ ಬೈಯುತ್ತಿರುತ್ತಾರೆ. ಇದನ್ನು ಸಹಿಸದ ಭೂಮಿ, ಇವರು ನನ್ನ ಸ್ವಂತ ಅತ್ತೆ ಮಾವ ಎಂದು ವಾದ ಮಾಡ್ತಾಳೆ. ಆಗ ಅಜ್ಜಿ ಮತ್ತು ಕವಿತಾಳಿಗೆ ಅನುಮಾನ ಬರುತ್ತದೆ. ತಕ್ಷಣವೇ ಶ್ರಾವಣ್ ಮಧ್ಯಪ್ರವೇಶಿಸಿ, ನಾನು ಸಂಗೀತಕ್ಕನ ತಮ್ಮನಾಗಿರುವುದರಿಂದ ಭೂಮಿಗೆ ಅವರು ಸ್ವಂತ ಅತ್ತೆ ಮಾವನೇ ಆಗ್ತಾರೆ ಅಂತ ಹೇಳಿ ವಿಷಯವನ್ನು ಹಳ್ಳ ಹಿಡಿಸ್ತಾರೆ. ಆದರೆ ಊಟದ ಸಮಯದಲ್ಲಿ ಒಂದು ಕುತೂಹಲಕಾರಿ ಘಟನೆ ನಡೆಯುತ್ತದೆ. ಭೂಮಿ ಶ್ರಾವಣನನ್ನು ಮರೆತು ದೊಡ್ಡ ಸಾಹೇಬ್ರೆ ಎಂದು ಕರೆಯಲು ಹೋಗಿ ತಕ್ಷಣವೇ ಅಪ್ಪ ಎಂದು ಕರೆಯುತ್ತಾರೆ. ಇದನ್ನು ಕೇಳಿ ಶ್ರಾವಣನಿಗೆ ಎಲ್ಲಿಲ್ಲದ ಸಂತೋಷವಾಗುತ್ತದೆ. ತನ್ನ ಮಗಳು ಮನಸ್ವಿನಿ 1000 ಬಾರಿ ಅಪ್ಪ ಅಂತ ಕರೆದಾಗಲೂ ಸಿಗದ ತೃಪ್ತಿ ಹಾಗೆ ಸಂತೋಷ ಈಗ ಅವರಿಗೆ ಸಿಕ್ಕಿರುತ್ತೆ. ಅಜ್ಜಿಯ ಎದುರು ನನಗೆ ಅಷ್ಟೇ ಸಾಕು ಅಪ್ಪ ಎಂದು ಮನಸ್ಸಿನಲ್ಲೇ ದೊಡ್ಡ ಸಾಹೇಬ್ರೆ ಈ ನಾಟಕದ ನೆಪದಲ್ಲಾದರೂ ಈ ಕಡೆ ಆಶ್ಚರ್ಯ ಪಡ್ತಾರೆ ಶ್ರಾವಣ್ ಅಪ್ಪ ಅಂತ ಹೇಳಿ ಕರೆದಾಗ. ಆದರೆ ಭೂಮಿ ಕೂಡ ತನ್ನ ಮನಸ್ಸಲ್ಲೇ ಅಂದ್ಕೊತಾಳೆ, ದೊಡ್ಡ ಸಾಹೇಬ್ರೆ ಈ ನಾಟಕದಲ್ಲ ನೆಪದಲ್ಲಾದರೂ ನಿಮ್ಮನ್ನು ಅಪ್ಪ ಎಂದು ಕರೆದು ನಿಮ್ಮ ಮಗಳಾಗಿ ಇರುವ ಭಾಗ್ಯ ಸಿಕ್ಕಿದೆಯಲ್ಲ, ನನಗೆ ಅಷ್ಟೇ ಸಾಕು ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ. ಈ ಕಡೆ ಅಜ್ಜಿ ಎದುರು ನಡೆಯುತ್ತಿರುವ ಈ ನಾಟಕದಲ್ಲಿ ಅಪ್ಪ ಮಗಳ ಬಾಂಧವ್ಯ ಮಾತ್ರ ನಿಜವಾಗಿರುತ್ತದೆ. ಮುಂದೆ ಏನೇನು ತಿರುವು ತೆಕ್ಕೊಳ್ಳುತ್ತೆ, ಹಾಗೆ ಭೂಮಿ ಏನು ಮಾಡ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ ಧನ್ಯವಾದಗಳು.